ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಹಾಗಲಕಾಯಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಬರ್ರಿ, ಇವು ಹಾಗಲಕಾಯಿ ಹುರಿದು ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ, ಆಮೇಲೆ ಈರುಳ್ಳಿ, ಅದಕ್ಕೆ ಉಪ್ಪು ಖಾರ ಆ್ಯಸ್ ಯೂಶ್ವಲ್, ಎಣ್ಣೆ ಅರಿಶಿನ ಬೆಳ್ಳುಳ್ಳಿ ಎಲ್ಲ ಹಾಕ್ತೀವಲ್ಲ ಹಾಗೆ. ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಇವು ಹಾಗಲಕಾಯಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡು ಚಂದಾಗಿ ಹುರಿಬೇಕ್ರಿ. ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ರಿ. ಇವಾಗ ಒಗ್ಗರಣೆ ಹಾಕಲು ಬರ್ರಿ ನೋಡ್ರಿ. ಇದಕ್ಕೆ ಎಣ್ಣೆ ಹಾಕಿನಿ. ಇವಾಗ ಎಣ್ಣೆ ಕಾದೈತಿ ನೋಡ್ರಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಅಂತ. ಹಂಗೆ ಕರಿಬೇವು ಹಾಕೋಣ. ಅಯ್ಯೋ ಸಾರಿ, ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಹಾಕ್ತೀನಿ. ಯಾರೋ ಒಬ್ರು ಆ ಕಡೆ ಬಂದರು ಬಟ್ಟೆ ಗಿರಾಕಿಗಳು, ನಾ ಆ ಕಡೆ ಹೋದೆ. ಸ್ವಲ್ಪ ಕೆಂಪು ಆಗಿಬಿಟ್ಟು ಕರಿಬೇವು. ಇವು ಚಂದಕ್ಕೆ ಫ್ರೈ ಮಾಡ್ಕೊಬೇಕು. ಓಕೆ ಸ್ನೇಹಿತರೆ ನೋಡ್ರಿ, ಇವಾಗ ಎಲ್ಲ ಫ್ರೈ ಅದು ಉಳ್ಳಾಗಡ್ಡಿ. ಈಗ ಇವು ಹಾಗಲಕಾಯಿ ಹುರಿದು ಇಟ್ಕೊಂಡೆಲ್ಲ ಅವು ಹಾಕಕತ್ತೀನಿ ನೋಡ್ರಿ. ನೀವು ಸುಮ್ಮನೆ ಜಾಕ ಮಾಡೋವಪ್ಪ, ಯಾಕೆ ಒದರ್ತೀರಿ? ಓಕೆ, ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಎರಡೂ ಹಾಕ್ಬೇಕ್ರಿ ಅದಕ್ಕೆ, ಅಂದ್ರೆ ಚಂದ. ಇವಾಗ ಇದಕ್ಕೆ ಏನು ಹಾಕ್ಬೇಕಪ್ಪ ಅಂದ್ರೆ ಅರಿಶಿನ, ಉಪ್ಪು. ಇವಾಗ ಅರಿಶಿನ ಹಾಕ್ತೀನಿ ಸ್ನೇಹಿತರೆ. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಹುಣಸೆ ಹಣ್ಣು, ಬೆಲ್ಲ ಹಾಕ್ತೀನಿ ನೋಡ್ರಿ. ಇಷ್ಟು ಬೆಲ್ಲ ಹಾಕ್ತೀನಿ. ಇದಕ್ಕೆ ಹುಣಸೆ ಹಣ್ಣು ಹಾಕ್ತೀನಿ. ಉಪ್ಪು ಹುಳಿ ಖಾರ ಮೇನ್ ಇರ್ಬೇಕು ಇದಕ್ಕೆ ಸ್ನೇಹಿತರೆ. ಖಾರದ ಪೌಡ್ರ್ ಹಾಕ್ತೀನಿ ನೋಡ್ರಿ. ಖಾರದ ಪೌಡ್ರ್ ಭಾಳ ಐತ್ರಿ. ಇದು ಭಾಳ ಬೆರಕೈತಿ ನಮ್ಮ ಖಾರ, ಭಾಳ ಅಂದ್ರೆ ಭಾಳ ಖಾರ ಐತಿ. ಹೀಗಾಗಿ 1 ಸ್ಪೂನ್ ಹಾಕ್ತೀನಿ. ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತೀನಿ ನೋಡ್ರಿ. ಇವಾಗ ನೋಡ್ರಿ, ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ಉಪ್ಪು ಖಾರ ಹುಳಿ ಬೆಲ್ಲ ಇದು ಜೋರಾಗಿರ್ಬೇಕು. ಇವಾಗ ಶೇಂಗಾ ಪೌಡ್ರ್ ಹಾಕ್ತೀನಿ ನೋಡ್ರಿ. ಓಕೆ ಸ್ನೇಹಿತರೆ, ಇವಾಗ ಶೇಂಗಾ ಪುಡಿ ಹಾಕ್ತೀನಿ ನೋಡ್ರಿ. ಇಷ್ಟು ದೊಡ್ಡ ಡಬ್ಬಿ ಒಳಗೆ ಯಾವಾಗಲೂ ನಮ್ಮ ಮನ್ಯಾಗ ಶೇಂಗಾ ಪುಡಿ ಇದ್ದೇ ಇರ್ತೈತಿ. ಯಾಕಂದ್ರೆ ನಾವು ಜಾಸ್ತಿ ಯೂಸ್ ಮಾಡೋದೇ ಎಲ್ಲ ಅಡುಗೆಗೆ ಇದೇ ಯೂಸ್ ಮಾಡ್ತೀವಿ ನಾವು. ಶೇಂಗಾ ಪೌಡ್ರು ಸ್ವಲ್ಪ ಜಾಸ್ತಿನೇ ಹಾಕೊಂಡಿರ್ತೀನಿ ನಾನು. ಶೇಂಗಾ ಪೌಡ್ರು ಚಂದ ಅನ್ಸುತ್ತೆ ಇದು ಹಾಕ್ಕೊಂಡ್ರೆ ನೋಡ್ರಿ. 4 ಸ್ಪೂನು ಶೇಂಗಾ ಪೌಡ್ರ್ ಹಾಕೊಂಡಿದ್ದೀನಿ, ಶೇಂಗಾ ಪುಡಿ. ಇವಾಗ ಇದು ಇಷ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಬೇಕು. ಅಂತ ನೀರು ಹಾಕಿ ಚಂದ ಸ್ವಲ್ಪ ಕುದಿಸ್ಕೋಬೇಕು ನೋಡಿ. ಈ ಥರ ಐತಿ. ಇದು ಸ್ವಲ್ಪ ಕುದಿಸ್ಕೋಬೇಕು. ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ತೀನಿ ಸ್ನೇಹಿತರೆ. ಓಕೆ, ಇಷ್ಟು ಸಾಕು ನೀರು. ಇಷ್ಟು ನೀರು ಹಾಕಿ ಸ್ವಲ್ಪ ಚಂದ ಕುದಿಬೇಕು. ಅದೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಒಂದೇ ಸಮ ಬರಬೇಕಲ್ಲ ಎಲ್ಲದಕ್ಕೂ. ಹೀಗಾಗಿ ಪ್ರತಿಯೊಂದು ಅಡುಗೆಗೆ ನೋಡ್ರಿ ನಾವು ಶೇಂಗಾ ಪುಡಿನೇ ಜಾಸ್ತಿ ಹಚ್ಚಿರ್ತೀವಿ. ನಿಮ್ಮ ಸೈಡು ನೀವು ಕೊಬ್ಬರಿ ಪೌಡ್ರು, ಹಸಿ ಕೊಬ್ಬರಿ ಕಾಯಿ ತುರಿ ಅಂತೀರಲ್ಲ, ಅದು ಯೂಸ್ ಮಾಡ್ತೀರಿ. ನಮ್ಮ ಕಡೆ ನಾವು ಶೇಂಗಾ ಪೌಡ್ರ್ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಇವಾಗ ಉಪ್ಪು ಖಾರ ರುಚಿ ನೋಡ್ಕೊಂಡ್ಬಿಡ್ಬೇಕು ರೀ. ಏನಂದ್ರೆ ಸ್ವಲ್ಪ ಉಪ್ಪು ಕಂಬಿದ್ರೆ, ಹುಳಿ ಕಂಬಿದ್ರೆ, ಹುಳಿ ಅಂತ ಕಮ್ಮಾಗಲ್ಲ ಬಿಡ್ರಿ, ಯಾಕಂದ್ರೆ ಹುಳಿ ಭಾಳ ಐತಿ ಹುಣಸೆ ಹಣ್ಣು. ಹೀಗಾಗಿ ಇವಾಗ ಉಪ್ಪು ಖಾರ ಏನರ ಕಂಬಿದೈತೆ ಅದು ಹಾಕ್ಕೊಂಡು ಮುಚ್ಚಿ ಬಿಡ್ಬೇಕ್ರಿ. ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಹೊಟ್ಟೆ ತೆಗ್ಯಾಕೆ ಹೋಗ್ಬಾರ್ದ್ರಿ. ಅದೇ ನೋಡ್ರಿ ಇದ್ರೊಳಗೆ ರುಚಿ ಕೊಡೋದಂದ್ರೆ. ಓಕೆ, ಸ್ವಲ್ಪ ಉಪ್ಪು ಕಂಬಿದೈತೆ ನೋಡ್ರಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ನಾನು. ಇವಾಗೆಲ್ಲ ಕರೆಕ್ಟ್ ಐತಿ. ಇವಾಗ ಏನೈತಿ ಮುಚ್ಚನ್ರಿ, ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಒಂದು 5 ನಿಮಿಷ ತೆಗೆಯೋದೇ ಬ್ಯಾಡ್ರಿ ಅದನ್ನು. ಒಂದು 5 ನಿಮಿಷ ಇಷ್ಟೇ ಕುದಿಸ್ಕೊಂಡ್ಬಿಡೋಣ. ಕುದಿಸಿ ಇಳಿಸಿಬಿಡೋಣ ಅಂತ. ಓಕೆ ಸ್ನೇಹಿತರೆ, ಇವಾಗ ರೊಟ್ಟಿ ಮಾಡ್ಕೊತೀನಿ. ರೊಟ್ಟಿ ಮಾಡಿ ಸಿಗ್ತೀನಿ ನಿಮ್ಮ ಜೊತೆ. ಓಕೆ ಸ್ನೇಹಿತರೆ ನೋಡಿರಿ, ರೊಟ್ಟಿ ಮಾಡಾಕತ್ತೀನಿ. ರೊಟ್ಟಿ ಮಾಡಿ ನೋಡ್ರಿ. ರೊಟ್ಟಿ ಮಿಕ್ಸ್ ಬಾಜಿ ಅಂದರೆ ಹೀರೆಕಾಯಿ ಚವಳಿಕಾಯಿ ಅದೆಲ್ಲ ಏನಿರುತ್ತೆ ಸ್ವಲ್ಪ ಇರ್ತೈತಿ ಅಲ್ಲ, ಅದನ್ನು ಹಾಕಿ ಮಾಡಿದ್ದೀನಿ. ಆಮೇಲೆ ಇದು ನೋಡಿರಿ ಹಾಗಲಕಾಯಿ ಪಲ್ಯ ನೋಡಿರಿ ಹಿಂಗಾಗೈತಿ. ಬೆಂಡೆಕಾಯಿ ಖಾರ ಶೇಂಗಾ ಚಟ್ನಿ. ಬೇಕಂದ್ರೆ ಮೊಸರು ಹಾಕೋಬೋದು. ಹೋಗಿ ಕೊಟ್ಟು ಹೋಗಿ ನಿಮ್ಮ ಪಪ್ಪಾಗ.
ಓಕೆ ಸ್ನೇಹಿತರೆ, ಹಿಂಗೈತೆ ನೋಡ್ರಿ. ಪ್ಲೇಟ್ ಅಂತೂ ರೆಡಿ ಆಯಿತು. ಯಜಮಾನ್ರಿಗೆ ಊಟಕ್ಕೆ ಹಚ್ಕೊಟ್ಟಿನಿ, ಊಟ ಮಾಡ್ತಾರೆ. ಇವಾಗ ನಾವು ಇದಿಷ್ಟು ರೊಟ್ಟಿ ಮಾಡೋಣ್ರಿ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಯಜಮಾನ್ರು ಊಟ ಮಾಡಾಕತ್ತಾರ. ಅವ್ರಂತೂ ಟೇಸ್ಟ್ ಹೆಂಗಾಗೈತೆ ಅಂದ್ರೆ ಹೇಳೋದೇ ಇಲ್ಲ. ಯಾಕಂದರೆ ವೀಡಿಯೋದಲ್ಲಿ ಅವ್ರು ಮಾತಾಡೋದು ಕಮ್ಮಿ. ಯಾವಾಗಲೂ ಅವ್ರ ಮಾತೇ ಸ್ವಲ್ಪ ಕಡಿಮೆ, ಅದರಲ್ಲೂ ವೀಡಿಯೋದಲ್ಲಿ ಮಾತಾಡೋದೇ ಇಲ್ಲ. ಅವ್ರು ಮಾತಾಡಿದ್ರು ನಿಮಗೆ ಕೇಳೋದಿಲ್ಲ. ಸಾರಿ, ತಮಾಷೆ ಮಾಡಿದೆ. ಅವ್ರ ವೀಡಿಯೋದ ಮುಂದೆ ಬರೋದಕ್ಕೆ ಅಷ್ಟೊಂದು ಇದಾಗಂಗಿಲ್ಲ ಅವ್ರಿಗೆ. ಓಕೆ ಸ್ನೇಹಿತರೆ, ಯಾಕೆ ನಾನು ತಮಾಷೆ ಮಾಡಿದೆ ಅಂದರೆ ಅವರಿಗೆ ವೀಡಿಯೋ ಮುಂದೆ ಬರೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಓಕೆ, ಈ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.